ನಮಗೆ ಸಣ್ಣವರಿದ್ದಾಗಿಂದನೂ ಫಿಕ್ಸ್ ಮಾಡಿಬಿಟ್ರ ನೀ ಗೆರೆ ಒಳಗೆ ಇರ್ಬೇಕು, ನೀ ಇದನ್ನ ಮಾಡ್ಬೇಕಂತೇಳಿ. ಸ್ವಲ್ಪ ಅದನ್ನು ಬಿಟ್ಟು ಹೊರಗೆ ಬರ್ರಿ. ಇವತ್ತು ನೋಡಿರಿ, ಲಾಸ್ಟ್ ಬೆಂಚ್ ಒಳಗೆ ಕೂತ್ಕೊಂಡಂಥ ಒಬ್ಬ ವ್ಯಕ್ತಿ, 10th ಒಳಗೆ ಫೇಲ್ ಆದಂಥ ಒಬ್ಬ ವ್ಯಕ್ತಿ ಇವತ್ತು ಕಾರ್ ಒಳಗೆ ಅಡ್ಡಾಡ್ತಾನೆ, ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತಾನೆ. ಅದನ್ನು ನೋಡಿ ಕಲ್ಕೋರಿ. ಯಾರೋ ಒಬ್ಬ ಸಣ್ಣ ಗೌರ್ಮೆಂಟ್ ಜಾಬ್ ತೊಗೊಂಡ, ಗೌರ್ಮೆಂಟ್ ಜಾಬ್ ನೋಡ್ರಿ ಜೀವನ ನಡ್ಸೋಕಷ್ಟ ಅದ, ಜೀವನ ರೂಪಿಸ್ಕೊಳಕ್ಕೆ ಆಗಂಗಿಲ್ಲ. ನಾ ಗೌರ್ಮೆಂಟ್ ಜಾಬ್ ಇದ್ದವ್ರು ಯಾವತ್ತೂ ತಾರ್ ತೊಗೊಂಡು ಅಡ್ಡಾಡಿದ್ದು ನಾನು ನೋಡಿಲ್ಲ, ಫಾರ್ಚುನರ್ ತೊಗೊಂಡು ಅಡ್ಡಾಡಿದ್ದು ನೋಡಿಲ್ಲ. ಫಾರ್ಚುನರ್ ತಾರು ತೊಗೊಂಡು ಅಡ್ಡಾಡಿದ್ದು ಬಿಸ್ನೆಸ್ ಮ್ಯಾನ. ಹಿಂದುಳಿದವರು, ಫೇಲ್ ಆದವ್ರು, ಅವತ್ತು ಫೇಲ್ ಆದವ್ರು ಜೀವನದಾಗ ಪಾಸ್ ಆಗ್ಯಾರ. ಅವತ್ತು ಪಾಸ್ ಆದವ್ರು ಇವತ್ತೇನು ಮಾಡತ್ತಾರ, ಆಲ್ಟೋ 800 ತೊಗೊಂಡು ಮನೆ ಮುಂದೆ ಅದನ್ನ ಹೊಳ್ಳ ಒರೆಸ್ಕೊಂತ ಅದೇ ಹಳೇದೊಂದು ಸ್ಪ್ಲೆಂಡರ್ ಗಾಡಿ ಇಟ್ಕೊಂಡು ಅಡ್ಡಾಡಕತ್ತಾರೆ. ಬಿಟ್ಟು ಬಿಡ್ರಿ ಇದನ್ನೆಲ್ಲ, ಸ್ವಲ್ಪ ಹೊರಗೆ ಬರ್ರಿ, ಮುಕ್ಕಾಡ ತೆಗೆದು ಹೊರಗೆ ಬರ್ರಿ. ಅವಾಗ ಏನಾಕೈತಿ, ಜಗತ್ತು ಗೊತ್ತಾಕೈತಿ ನಿಮ್ಗೆ ಎಷ್ಟು ದೊಡ್ಡದೈತಿ, ಹೆಂಗೈತಿ ಅಂತೇಳಿ. ಅವತ್ತು ಏನೋ ನಮ್ಮ ದೋಸ್ತ್ ಹೇಳ್ತಿದ್ದ ನನಗೆ, ನಿನಗೆ 10,000 ತೊಗೊಳಕ್ಕಾಗಿಲ್ಲ, 20,000 ತೊಗೊಳಕ್ಕಾಗಿಲ್ಲ ಅಂತೇಳಿ. ದೋಸ್ತ, ತಿಂಗಳಿಗೆ 50,000 to 60,000 ದುಡಿಯಾಕತ್ತೀನಿ. ಎಷ್ಟು? 50,000 to 60,000. ನಿಂದು 3 ತಿಂಗಳ ಪಗಾರ, ನಂದು 1 ತಿಂಗಳ ಪಗಾರ. ಸ್ವಲ್ಪ ವಿಚಾರ ಮಾಡು. ನೀ ಫಸ್ಟ್ ಕ್ಲಾಸ್, ನಾನು ಲಾಸ್ಟ್ ಕ್ಲಾಸ್. ಇದಕ್ಕಿಂತ ಮೋಟಿವೇಶನ್ ಜಾಸ್ತಿ ಬ್ಯಾಡ್ ಅನ್ಕೊತೀನಿ.